ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು, ಈಗ ಕಾಂಗ್ರೆಸ್ ಗೌರ್ನಮೆಂಟ್ ಬಂದಾದ ಮೇಲೆ ಎಲ್ಲ ಈಗ ಬಿ ಡಿ ಎ ಇಲ್ಲ, ಬಿ ಬಿ ಎಂ ಪಿ ಇಲ್ಲ, ನೋ ಮೋರ್ ಬಿ ಡಿ ಎ, ನೋ ಮೋರ್ ಬಿ ಬಿ ಎಂ ಪಿ, ಈಗೆಲ್ಲ ಜಿ ಬಿ ಎ. ನೀವೇನೇ ಸೈಟ್ ತೊಗೋಬೇಕು ಅಂದರೂ ಜಿ ಬಿ ಎ ಸೈಟು, ನೀವೇನೇ ಬಿ ಬಿ ಎಂ ಪಿ ರಿಲೇಟೆಡ್ ಕೆಲಸ ಮಾಡಿಸ್ಬೇಕಂದ್ರೆ ಈಗ ಜಿ ಬಿ ಎ ರಿಲೇಟೆಡ್ ಕೆಲಸ, ಅಂದರೆ ಆಫೀಸ್ಗಳಿಗೆ ಹೋಗಿ ಅದ್ರ ಮುಖಾಂತರ ನೀವು ಪೋರ್ಟಲ್ ಎಲ್ಲ ಸೇಮೇ ಇರುತ್ತೆ ವೀಕ್ಷಕರೇ. ಪೋರ್ಟಲ್ಸ್ ಬಿಟ್ಟು ಇನ್ನೆಲ್ಲ ಪ್ರತಿಯೊಂದು ಆಫೀಸ್ ಆಗಲಿ, ಪ್ರತಿಯೊಂದು ಯಾವ್ಯಾವ ಇದ್ದಾವೆ, ಈಗ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಈ ಥರ 5 ಪಾಲಿಕೆಗಳಾಗಿರ್ತವೆ. 5 ಪಾಲಿಕೆಗಳಿಗೂ ಸ್ಪೆಸಿಫಿಕ್ ವಾರ್ಡ್ಗಳನ್ನ ಇದು ಮಾಡಿದ್ದಾರೆ ವೀಕ್ಷಕರು. ಒಂದೊಂದು ವಾರ್ಡ್ಗಳಿಗೆ ಎಷ್ಟೆಷ್ಟು ಇದು ಬರ್ತವೆ ಆ ಥರ ಎಲ್ಲ ವಿಂಗಡಣೆ ಮಾಡಿದ್ದಾರೆ. ನಿಮಗೆ ಏನೇ ರಿಲೇಟೆಡ್ ಬಿ ಬಿ ಎಂ ಪಿ ರಿಲೇಟೆಡ್ ಅವಾಗ ಏನೇನು ಇಶ್ಯೂಸ್ ರೈಸ್ ಮಾಡ್ತಿದ್ರೋ, ನೀವು ಅಂಡರ್ ನಿಮ್ದು ಯಾವ್ದು ಪಾಲಿಕೆ ಬರುತ್ತೆ ಆ ಪಾಲಿಕೆಗಳಿಗೆ ಹೋಗಿ ನೀವು ಇಶ್ಯೂಸ್ನ ರೈಸ್ ಮಾಡಬೇಕು ವೀಕ್ಷಕರೇ. ಪೋರ್ಟಲ್ ಸೇಮ್ ಇದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ನಿಮ್ದು ಯಾವುದು ಇದರಲ್ಲಿ ಈಸ್ಟೋ, ವೆಸ್ಟೋ, ಸೆಂಟ್ರಲ್ಲೋ, ನಾರ್ತೋ, ಸೌತ್, ಆ ಥರ ಯಾವುದ್ರಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಇಶ್ಯೂಸ್ನ ರೈಸ್ ಮಾಡಬೇಕು ವೀಕ್ಷಕರೇ. ಈಗ ನೀವೇನೇ ಸೈಟ್ ಆಗಲಿ ಏನೇ ಆಗಿದ್ರು, ಈಗೆಲ್ಲ ಬಿ ಬಿ ಎಂ ಪಿ ಸೈಟ್ ಇಲ್ಲ, ಬಿ ಡಿ ಎ ಸೈಟ್ಸ್ ಎಲ್ಲ, ಈಗೆಲ್ಲ ಜಿ ಬಿ ಎ ಸೈಟು, ಜಿ ಬಿ ಎ ರಿಲೇಟೆಡ್ ಇಶ್ಯೂಸು, ಏನೇ ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ಜಿ ಬಿ ಎ ಟ್ಯಾಕ್ಸು, ಓಕೆ. ಈಗೆಲ್ಲ ಗ್ರೇಟರ್ ಬೆಂಗಳೂರು ಇದಾಗಿರೋದ್ರಿಂದ ಪ್ರತಿಯೊಂದು ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾರ್ತ್ ಸೈಡ್ದು ಯಾವ ವಾರ್ಡ್ಗಳು ಬರ್ತವೆ ಪ್ರತಿಯೊಬ್ಬರಿಗೂ ನಿಮ್ಮ ಇದರಲ್ಲಿ ನಿಮ್ಮದು ಏನಾದ್ರು ನಾರ್ತ್ ಇರ್ಬೋದು ಅಂತ ಗೊತ್ತಿರುತ್ತೆ. ನೀವು ನಾರ್ತ್ ಸೈಡು ಅಥವಾ ನೀವು ಬೆಂಗಳೂರು ನಾರ್ತು, ಬೆಂಗಳೂರು ಸೆಂಟ್ರಲ್ಲ, ಬೆಂಗಳೂರು ಈಸ್ಟೋ, ಬೆಂಗಳೂರು ವೆಸ್ಟೋ, ಯಾವ ಸೈಡಲ್ಲಿ ನಿಮ್ಮ ವಾರ್ಡ್ ಬರುತ್ತೆ, ನೀವು ಇರೋ ಪ್ಲೇಸು ಯಾವ ವಾರ್ಡಲ್ಲಿ ಇದೆ ಅನ್ನೋದ ಪ್ರತಿಯೊಂದು ಮಾಹಿತಿನೂ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ವೀಕ್ಷಕರೇ. ಏನಕ್ಕೆ ಅಂದರೆ ಈಗ ನೀವು ಏನೇ ಇಶ್ಯೂಸ್ ರೈಸ್ ಮಾಡಬೇಕು, ಏನೇ ಖಾತೆ ಟ್ರಾನ್ಸ್ಫರ್, ಏನೇ ಪ್ರಾಪರ್ಟಿ ಇದಾದ್ರೂ ಈ ಪಾಲಿಕೆ ಅಂಡರು ಬಂದೇ ಬರುತ್ತೆ ವೀಕ್ಷಕರೇ. ಹಾಗಾಗಿ ನಾನು ಫಸ್ಟು ಇದರಲ್ಲಿ ಈ ವಿಡಿಯೋದಲ್ಲಿ ಬೆಂಗಳೂರು ನಾರ್ತ್ಗಳಲ್ಲಿ ಎಷ್ಟು ವಾರ್ಡ್ಗಳನ್ನ ಮಾಡಿದ್ದಾರೆ, ಯಾವ ವಾರ್ಡ್ಗಳು ಬರ್ತವೆ, ನಿಮ್ಮದು ಯಾವ ವಾರ್ಡ್ ನಿಮ್ಮ ಏರಿಯಾದು ಅಲ್ಲೇ ಲಿಸ್ಟ್ ಕೊಟ್ಟಿರ್ತಾರೆ ಪಕ್ಕದಲ್ಲೇ, ಅದು ನಿಮ್ಮ ಏರಿಯಾ ಈ ವಾರ್ಡಲ್ಲಿ ಬರುತ್ತೆ ಅಂತ ಗೊತ್ತಾದರೆ ನೀವು ಆ ವಾರ್ಡಿಗೆ ಹೋದರೆ ನಿಮಗೆ ಖಾತೆ ಟ್ರಾನ್ಸ್ಫರ್ ಆಗಲಿ, ಏನೇ ಪೇ ಮಾಡೋದಾಗಲಿ ಅಥವಾ ಪ್ರತಿಯೊಂದು ರಿಲೇಟೆಡ್ ಇಶ್ಯೂಸು ನಿಮಗೆ ರಿಸಾಲ್ವ್ ಆಗ್ತವೆ ವೀಕ್ಷಕರೇ. ಹಾಗೆಯೇ ನೋಡಿ, ಎಲ್ಲ ಪ್ರತಿಯೊಂದು ಇದೆಲ್ಲ ಕೊಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಎಲ್ಲ ಪ್ರತಿಯೊಂದು ನೋಡಿ. ಬೆಂಗಳೂರು ನಾರ್ತ್ ಉತ್ತರ ನಗರ ಪಾಲಿಕೆ ವಾರ್ಡ್ಗಳು 72 ವಾರ್ಡ್ಗಳು ವೀಕ್ಷಕರೇ. ಇದು ಒಂದು ಬಿಗ್ಗೆಸ್ಟ್, ಬೆಂಗಳೂರು ನಾರ್ತ್ ಕೂಡ ಇದು ಒಂದು ಸ್ವಲ್ಪ ಬಿಗ್ಗೆಸ್ಟ್ ವಾರ್ಡನೆ ಅಂತ ಪಾಲಿಕೆ ಅಂತಲೇ ಹೇಳ್ಬೋದು. 72 ವಾರ್ಡ್ಗಳು ಬಂದಿದ್ದಾವೆ ವೀಕ್ಷಕರೇ. ಇಲ್ಲಿ 2ರಲ್ಲೂ ಕೊಟ್ಟಿದ್ದಾರೆ. ಕೆಳಗಡೆ ಇದರಲ್ಲಿ ನಿಮಗೆ ಇಂಗ್ಲೀಷು ಬರುತ್ತೆ ಅಥವಾ ಕನ್ನಡದಲ್ಲೂ ಇದೆ. ಯಾರ್ಯಾರಿಗೂ ಇಂಗ್ಲೀಷ್ ಬೇಕು ಅಂದರೆ ಕೆಳಗಡೆ ಇದೊಂದು ಓದ್ಕೊಳ್ಳಿ, ಇದನ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಆದ್ರೂ ಪ್ರತಿಯೊಬ್ಬರಿಗೂ ತೋರಿಸ್ತೀನಿ ನೋಡಿ, ಇದೆಲ್ಲ ಇಂಗ್ಲೀಷಲ್ಲೂ ಬಂದಿದೆ. ಇಲ್ಲೆಲ್ಲ ಪ್ರತಿಯೊಂದು ಏನೇನಿದೆ, ಬೆಂಗಳೂರು ಯಾವ್ಯಾವ ಡಿವೈಡ್ ಮಾಡಿದ್ದಾರೆ ಪ್ರತಿಯೊಂದು ಎಲ್ಲ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೀನಾಗಿ ಇನ್ಫಾರ್ಮೇಷನ್ ಇದೆ. ಈ ಥರ ಎಲ್ಲ ನೀವು PDF ಒಂದು ಇಟ್ಕೊಂಡ್ಬಿಟ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ನಿಮ್ಮ ವಾರ್ಡ್ಗಳು, ನಾನು ಇದು ಫಸ್ಟು ತೋರಿಸ್ತಾ ಇರೋದು ಬೆಂಗಳೂರು ನಾರ್ತ್ ಮಾತ್ರ ವೀಕ್ಷಕರೇ, ಬೆಂಗಳೂರು ಉತ್ತರ ಪಾಲಿಕೆ ಮಾತ್ರ. ಈ ಪಾಲಿಕೆಯಲ್ಲಿ ನಿಮ್ಮದು ಈ ಪಾಲಿಕೆಗಳಲ್ಲಿ ಏನು ಗೊತ್ತಾ, ಅರ್ಲಿಯರ್ ಬಿ ಬಿ ಎಂ ಪಿ ಆಫೀಸರು, ಕಮಿಷನರು, ಅದ್ರ ಆಫೀಸರ್ಸ್ ಅಂತ ಅದರಲ್ಲೇ ರಿಲೇಟೆಡ್ ಇದ್ರು. ಈಗ ಒಂದೊಂದು ಪಾಲಿಕೆಗಳಿಗೂ ಕಮಿಷನರ್ ಅಂತೆ, ಆಫೀಸರ್ ಅಂತೆ, ಆ ಥರ ಡಿಫ್ರೆಂಟ್ ಎಲ್ಲ ಅಧಿಕಾರಿಗಳು ಸೇಮ್ ಎಲ್ಲ 5 ಪಾಲಿಕೆಗಳಲ್ಲೂ ಬರ್ತಾರೆ ವೀಕ್ಷಕರೇ ಈಗ. ಹಾಗಾಗಿ ಪ್ರತಿಯೊಬ್ಬರು ನಿಮ್ದು ಏನೇ ಇಶ್ಯೂಸ್ ಇದ್ರೂ ಇದರಿಂದ ಜಿ ಬಿ ಎಯಿಂದ ಅಷ್ಟು ಬೇಗ ರಿಸಾಲ್ವ್ ಆಗ್ಬೋದು ಅಂದ್ಕೊಂಡಿದ್ದಾರೆ ಜನಗಳು. ನೋಡೋಣ, ಈಗ ಸ್ಟಾರ್ಟಿಗೆ ಬಂದಿರೋದ್ರೆ ನಾವೇನು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 1 or 2 years ಎಲ್ಲ ಹೋಗ್ತಾ ಗೊತ್ತಾಗುತ್ತೆ ನಮಗೆ ಯಾವ ಥರ ಇದು ಜಿ ಬಿ ಎ ವರ್ಕ್ ಆಗುತ್ತೆ. ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದರೆ ಗೊತ್ತಾಗುತ್ತಲ್ಲ. 2 years ಆದಮೇಲೆ ಅವರು ಓಟಿ ಕೇಳೋಕೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಬೆಂಗಳೂರು, ಏನೇನು ಇದು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಅಟ್ಲೀಸ್ಟ್ 1 year 6 months ಏನೂ ಆಗಲ್ಲ. ನೋಡೋಣ 2 years ಹೊತ್ತಿಗೆ ಏನೇನು ಮಾಡ್ತಾರೆ ನೋಡಿ. ಫಸ್ಟ್ ಬಂದುಬಿಟ್ಟು ಚೌಡೇಶ್ವರಿ ವಾರ್ಡು. ಇಲ್ಲಿ ಪ್ರಮುಖ ಪ್ರದೇಶಗಳಂದರೆ ನಿಮ್ಮ ಪ್ಲೇಸ್ಗಳು, ನಿಮ್ಮದು ಯಾವ್ದು ಯಾವ ಲೇಔಟು, ಇದು ಪ್ರತಿಯೊಂದು ಲೇಔಟು ಇಲ್ಲಿ ಇರ್ತವೆ. ಅದಾದಮೇಲೆ ನಿಮಗೆ ಯಾವ ಸೈಡು ನಿಮಗೆ ಅದು ಬೌಂಡ್ರಿ, ಈ ವಾರ್ಡಿಗೆ ಯಾವುದು ಬೌಂಡ್ರಿ, ಉತ್ತರ ಯಾವ ಸೈಡು, ಪಶ್ಚಿಮ, ದಕ್ಷಿಣ, ಇದು ಯಾವ ಸೈಡು ಯಾವ ಏರಿಯಾಗಳು ಬೌಂಡ್ರಿ ಬರ್ತವೆ ಅಂತಲೂ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಪ್ರತಿಯೊಂದು ನಿಮ್ಮ ಸ್ಥಳಗಳನ್ನು ನೋಡ್ಕೊಳ್ಳಿ. 2ನೇದು ಬಂದ್ಬಿಟ್ಟು ವೆಂಕಟಾಚಲ ಅಂತ, ಇದು ಯಲಹಂಕ ವಿಧಾನಸಭೆಗೆ ವ್ಯಾಪ್ತಿ. ಇದು ವೆಂಕಟಾಚಲ, ಮಾರುತಿನಗರ, ಶ್ರೀನಿವಾಸಪುರ, ಇವು 3 ವೆಂಕಟಾಚಲ ವಾರ್ಡಲ್ಲಿ ಬರ್ತವೆ. ಅದಾದಮೇಲೆ ಕಟ್ಟಿಗನಹಳ್ಳಿ, ದ್ವಾರಕ ನಗರ, ಬೆಲ್ಲೇನಹಳ್ಳಿ, ಕಟ್ಟಿಗನಹಳ್ಳಿ, ಕೋಗಿಲೆ, ಪ್ರಕೃತಿ ನಗರ, ಇವೆಲ್ಲ ಸಂಪಿಗೆಹಳ್ಳಿ ವಾರ್ಡ್ 4. ಅದಾದಮೇಲೆ ಜಕ್ಕೂರು ವಾರ್ಡ್ 5. ಅದಾದಮೇಲೆ ಕೆಂಪೇಗೌಡ ವಾರ್ಡು, ಸುರಭಿ ಲೇಔಟು, ಗಾಂಧಿನಗರ, ಯಲಹಂಕ, ಇದೆಲ್ಲ ನಾವಿರೋದು ಆ್ಯಕ್ಚುಲಿ ಕೆಂಪೇಗೌಡ ವಾರ್ಡು. 7 ಚಿಕ್ಕಬೊಮ್ಮಸಂದ್ರ, ಇದು ಕೂಡ ಅಷ್ಟೇ. ಅದಾದಮೇಲೆ ಯಲಹಂಕ ಉಪನಗರ ಪಟ್ಟಣ, ಇಷ್ಟು ಏರಿಯಾಗಳು ಬರ್ತವೆ. ಅದಾದಮೇಲೆ ದೊಡ್ಡಬೆಟ್ಟಹಳ್ಳಿ 9ನೇದು. ಅದಾದಮೇಲೆ ಅಟ್ಟೂರು,
ಅಟ್ಟೂರು, ಅದಾದಮೇಲೆ ತಿಂಡ್ಲು 11th ಅದು, 12ನೇದು ಬ್ಯಾಟ್ರಾಯನ್ಪುರ, 13ನೇದು ಅಮೃತಹಳ್ಳಿ. ಇವೆಲ್ಲ ಇಲ್ಲಿಗೆ ನಾರ್ತಿಗೆ ಸೇರ್ತವೆ ಗುರು. ಇದು 14 ತಣ್ಣೀಸಂದ್ರ, ಅದಾದಮೇಲೆ 15 ಕೆಂಪಾಪುರ, 16 ರಾಜೀವ್ ನಗರ, 17 ಕೋಡಿಗೆಹಳ್ಳಿ, 18 ದೊಡ್ಡಬೊಮ್ಮಸಂದ್ರ, 19 ವಿದ್ಯಾಯಣಪುರ. ಇದೆಲ್ಲ ನಮ್ಮ ಏರಿಯಾಗಳು. ಬಿ ಎ ಲೇಔಟು, HMT ಲೇಔಟು, ಚೌಡೇಶ್ವರ ನಂಜಪ್ಪ ಬಡಾವಣೆ, ವಿದ್ಯಾಯಣಪುರ. 20 ಸಿಂಗಾಪುರ, MS ಪಳ್ಳೆ, ವಿದ್ಯಾಯಣಪುರ, ಸಿಂಗಾಪುರ, ವಿನಾಯಕರ, ವಿಷ್ಣು ನರಸಿಂಹ ಬಡಾವಣೆ, HMT ಕಾಲೋನಿ. ಇವೆಲ್ಲ ಕಮ್ಸ್ ಅಂಡರು ಅಬ್ಬಿಗೆರೆನೂ ನಮಗೇನಾ. ಸಿಡಿದಹಳ್ಳಿ, ಅದಾದಮೇಲೆ ಬಾಗಲಕುಂಟೆ, ಅದಾದಮೇಲೆ ನೆಲಮಹೇಶ್ವರಮ್ಮ ದೇವಸ್ಥಾನ ವಾರ್ಡು, ದಾಸರಳ್ಳಿನೂ ಓಕೆ ದಾಸರಳ್ಳಿ, ಮಲ್ಸಂದ್ರ, ಸಟ್ಟಿಹಳ್ಳಿ, ಕೊಮ್ಮಗೊಂಡನಹಳ್ಳಿ, ಜಾಲಹಳ್ಳಿ, ಕುವೆಂಪು ನಗರ, HMT ವಾರ್ಡು, JP ಪಾರ್ಕು. ಅದಾದಮೇಲೆ ಯಶವಂತಪುರಕ್ಕೆ ಒಂದೇ ಅದು ಪ್ಲೇಸು. ಅದಾದಮೇಲೆ ಬೃಂದಾವನ ನಗರ, ಮತ್ತಿಕೆರೆ. ಬೃಂದಾವನ ನಗರಕ್ಕೆ ಮತ್ತಿಕೆರೆನಾ. ಗದ್ದೆಲಹಳ್ಳಿ, ನಾಗಶೆಟ್ಟಿಹಳ್ಳಿ, ಭೂಪ್ಸಂದ್ರ, ಹೆಬ್ಬಾಳದಲ್ಲಿ ಆನಂದನಗರ ಕಾಲೋನಿ. ಇಷ್ಟು ಮಾತ್ರ. ವಿಶ್ವನಾಥ್ ನಾಗೇನಹಳ್ಳಿ, ನಾಗಾವರ, ಹೆಣ್ಣೂರು ಇಲ್ಲಿಗೆ ಬರುತ್ತೆ ಗುರು. HBR ಲೇಔಟು, ಗೋವಿಂದಪುರ, ಶಾಂಪುರ, ರಾಯನಪಾಳ್ಯ, ಕೇಳೇ ಇಲ್ಲ ಗುರು ಹೆಸರನ್ನೇ ಅದನ್ನು. ಸುಲ್ತಾನ್ಪಳ್ಳಿ, ಭುವನೇಶ್ವರ. RT ನಗರು ನಾರ್ತಿಗೇನಾ. ಬಾಲಗಂಗಾಧರ ವಾರ್ಡು, ಗಂಗಾನಗರು, ಗಂಗೇನಹಳ್ಳಿ, ಚಾಮರಾಜೇಂದ್ರ ನಗರ, ವರಲಕ್ಷ್ಮಿ ನಗರ, ಕಾವಲ್ ಭೈರಸಂದ್ರ, ಸಮಾಧಾನ ನಗರ, KJ ಹಳ್ಳಿ. KJ ಹಳ್ಳಿನೂ ಇಲ್ಲೇ ಬರುತ್ತಾ. ಲಿಂಗರಾಜಪುರ, ಕಾಚರಕನಹಳ್ಳಿ, ಕಲ್ಯಾಣ ನಗರ, ಬಾಣಸವಾಡಿ, ಸುಬ್ಬಯ್ಯನಪಾಳ್ಯ, HRBR ಲೇಔಟ್, ಕಮ್ಮನಹಳ್ಳಿನೂ ಇಲ್ಲಿಗೆ. ಜೀವನಹಳ್ಳಿ, ಮಾರುತಿ ಸೇವಾ ನಗರ, ಸಗಯಪುರಂ, PNT ಕಾಲೋನಿ, ಶಕ್ತಿನಗರ, ಅರುಣಾ ಆಸಿಫ್ ಅಲಿ ವಾರ್ಡ್, ಪಿರಿಯಾರ್ ನಗರ್, ಕುಶಾಲ್ ನಗರ್, ದೊಡ್ಡಣ್ಣ ನಗರ್, SK ಗಾರ್ಡನ್, ಪುಲಕೇಶಿ ನಗರ. ಇಲ್ಲಿಗೆ ಪುಲಕೇಶಿ ನಗರನೇ ಲಾಸ್ಟು. ಸಿಂಧಿ ಕಾಲೋನಿ, ಲಾಜರ್ ಲೇಔಟು, ಕ್ಲೀವ್ಲ್ಯಾಂಡ್ ಟೌನು, ಫ್ರೇಜರ್ ಟೌನು, ಪುಲಕೇಶಿ ನಗರಕ್ಕೆ. ಓಕೆ, ಇಷ್ಟೆಲ್ಲ ವೀಕ್ಷಕರೇ ಇದ್ದಾವೆ. ಇದನ್ನೇ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಪ್ರತಿಯೊಂದು ಡೀಟೇಲ್ಸ್ ಇದೆ. ಅದೇ ನಿಮಗೆ ಬೇರೆ ಸೆಂಟ್ರಲ್ಲು ಅದು ಇದು ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ನೋಡ್ಕೊಳ್ಳಿ, ನಿಮ್ಮದು ವಾರ್ಡ್, ಪ್ರತಿಯೊಬ್ಬರಿಗೂ ವಾರ್ಡ್ ಗೊತ್ತಿರಬೇಕು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಮಾಹಿತಿಯ ನಿಮ್ಮ ಬಗ್ಗೆನೂ ನಿಮ್ಮ ಅಭಿಪ್ರಾಯನೂ ತಿಳಿಸಿ. GBA ಅಂದರೆ ನಿಮ್ಮ ಬಗ್ಗೆ ಯಾವ ಥರ ವರ್ಕ್ ಆಗಲ್ವಾ, ಹೇಗೆ ನಿಮ್ಮ ವಾರ್ಡ್ಗಳು ಬಂದಿರೋದ್ರಿಂದ ನಿಮ್ಮದೆಲ್ಲ ಕೆಲಸಗಳಾಗ್ತವ, ಪ್ರತಿಯೊಂದು ಕಮೆಂಟ್ಸ್ ಆ್ಯಡ್ ಮಾಡಿ ವೀಕ್ಷಕರೇ. ನಿಮ್ಮ ಒಪಿನಿಯನ್ಗಳು ತಿಳಿಸಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ, ನಾನು ಕೂಡ ರಿಪ್ಲೈ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.